ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿದ್ದ ವೇಳೆ ಒಕ್ಕಲಿಗರ ಸಂಘದಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದ ಬಳಿ ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ. ಕೆಂಪು ಕಲ್ಲಿನ ಕೋಟೆಯ ಮೇಲೆ 14 ಅಡಿ ಉದ್ದ 16 ಅಡಿ ಎತ್ತರದ ಪ್ರತಿಮೆ 2750 ಕೆಜಿ ತೂಕದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುತ್ಥಳಿ ನಿರ್ಮಾಣ ಹಾಗೂ ಕೆಂಪು ಕಲ್ಲಿನ ಕೋಟೆ ನಿರ್ಮಾಣಕ್ಕೆ ತಗಲಿರುವ ವೆಚ್ಚ ಸುಮಾರು 30 ಲಕ್ಷ ರೂಪಾಯಿ ಸೇರಿ ಒಟ್ಟು 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುತ್ಥಳಿ ನಿರ್ಮಾಣವಾಗಿದೆ. ಈ ಪುತ್ಥಳಿಯನ್ನು 2023ರ ಮಾರ್ಚ್ 23ರಂದು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಅನಾವರಣ ಮಾಡಿದ್ದಾರೆ. ಒಕ್ಕಲಿಗರ ಕಲ್ಯಾಣ ಮಂಟಪದ ಮುಂದೆ ಇರುವ ಕೆಂಪೇಗೌಡ ಪ್ರತಿಮೆ ನಗರಕ್ಕೆ ಆಗಮಿಸುವವರ ಗಮನ ಸೆಳೆಯುವಂತಿದೆ. ನಮ್ಮ ಒಕ್ಕಲಿಗರ ಸಂಘದ ಆವರಣದಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಸ್ಥಾಪನೆ ಮಾಡಬೇಕು ಅಂತ GR ನಾರಾಯಣಸ್ವಾಮಿಯವರ ಕಾಲದಲ್ಲಿ ಅಂದ್ಕೊಂಡಿದ್ವಿ. ಆದರೆ ಕಾರಣಾಂತರಗಳಿಂದ ಅವರು ದೈವಾಧೀನರಾದರು. ಮುಂದೆ PN ಕೇಶವರೆಡ್ಡಿಯವರು ಸಂಘದ ಅಧ್ಯಕ್ಷರಾದ ಮೇಲೆ ಈ ವಿಷಯ ಮುಂದೆಲೆಗೆ ಬಂತು. ಆವಾಗ ಒಂದು ಸಭೆಯಲ್ಲಿ ತೀರ್ಮಾನ ಆಯಿತು, ಬ್ರಾಸ್ನಿಂದ ಮಾಡಬೇಕು ಅಂತ. ಇದಕ್ಕೋಸ್ಕರ ನಾವು ಅನೇಕ ವಿಗ್ರಹಗಳನ್ನು ನೋಡಿದ್ವಿ. ಕೊನೆಗೆ ದೇವನಹಳ್ಳಿಯವರು ರಾಮಹಳ್ಳಿಯಲ್ಲಿ BC ಶಿವಕುಮಾರ್ ಅನ್ನೋರ ಹತ್ರ ಒಂದು ಸ್ಟ್ಯಾಚು ಮಾಡಿಸಿದ್ದಾರೆ ಅಂತ ನಮಗೆ ತಿಳಿತು. ಅಲ್ಲಿ ಹೋಗಿ ನೋಡಿದಾಗ ಆ ಸ್ಟ್ಯಾಚು ತುಂಬ ಇಷ್ಟ ಆಯಿತು. ಅದನ್ನು ನಾವು ಸ್ಥಾಪನೆ ಅಂಥದ್ದನ್ನೇ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಲ್ಯಾಣ ಮಂಟಪದ ಪಕ್ಕದ ಆವರಣದಲ್ಲಿಯೇ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ಅದನ್ನು ಮಾಡಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಒಂದು ಸ್ಟ್ಯಾಚುವನ್ನು ಮಾಡಬೇಕಾದ್ರೆ ಸಂಘದಿಂದ ಯಾವುದೇ ರೀತಿಯ ಹಣಕಾಸನ್ನು ವ್ಯಯ ಮಾಡೋದು ಬೇಡ, ದೇಣಿಗೆಗಳ ಮುಖಾಂತರ ಮಾಡಬೇಕು ಅಂತ ತೀರ್ಮಾನ ಮಾಡಲಾಯಿತು. ಜೊತೆಗೆ ಆ ಒಂದು ವಿಗ್ರಹವನ್ನು ಮಾಡ್ತಕ್ಕಂಥ ಶಿಲ್ಪಿ ನಮಗೆ ಕೊಟ್ಟ ಆ ಒಂದು ಮಾರ್ಗದರ್ಶನದಂತೆ ನಾವು ಆ ವಿಗ್ರಹವನ್ನು ಮಾಡಿಸ್ಲಿಕ್ಕೆ ಒಪ್ಪಿಗೆ ಪಟ್ವಿ. ಅದರ ತೂಕ ಸುಮಾರು 2750 kgಯಷ್ಟು ಕಂಚಿನ ಒಂದು ಪುತ್ಥಳಿ. ಅದರ ಉದ್ದ ಬಂದು 14 ಅಡಿ ಇದೆ, ಎತ್ತರ 16 ಅಡಿ. ಅದರ ಜೊತೆಗೆ ಕೆಂಪು ಕಲ್ಲಿನ ಒಂದು ಕೋಟೆಯನ್ನು ಮಾಡಿ ಅದರ ಮೇಲೆ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮೆಲ್ಲರ ಕನಸಾಗಿತ್ತು. ಅದಕ್ಕೋಸ್ಕರ ಮಾಗಡಿಯಲ್ಲಿ ಆ ಕಲ್ಲಿಗೋಸ್ಕರ ನಾವು ಸಂಶೋಧನೆ ಮಾಡಿದಾಗ ಅಲ್ಲಿಯ ಒಂದು ಕ್ವಾರಿಯಲ್ಲಿ ನಮಗೆ ಕೆಂಪು ಕಲ್ಲು ಸಿಕ್ತು. ಅದನ್ನು ಸಾಗಿಸ್ಕೊಂಡು ಬಂದು ಇಲ್ಲಿ ಕಟ್ ಮಾಡಿ ಆ ಒಂದು ಕೋಟೆಯ ನಿರ್ಮಾಣ ಕಾರ್ಯವನ್ನು ಮಾಗಡಿಯ ಕೆಲಸಗಾರರಿಗೆ ಒಪ್ಪಿಸಿದ್ವಿ. ಸುಮಾರು 55 ಲಕ್ಷ ಪುತ್ಥಳಿಗೆ ಖರ್ಚಾದರೆ ಸುಮಾರು 30 ಲಕ್ಷದವರೆಗೂ ಆ ಒಂದು ಕೋಟೆಯನ್ನು ಕಟ್ಟಲಿಕ್ಕೆ ಮೊದಲು ಅದರ ತಳಪಾಯ ಇವಾಗ ನಮ್ಮ ಸಮುದಾಯ ಭವನದ ಪಕ್ಕದಲ್ಲಿ ನಿರ್ಮಾಣ ಮಾಡ್ತಾ ಇರತಕ್ಕಂತಹ ಒಂದು ಕಟ್ಟಡ ಏನಿದೆ ಅದರ ಮುಂಭಾಗದಲ್ಲಿಯೇ ಇದನ್ನು ನಿರ್ಮಾಣ ಮಾಡಬೇಕಾಯಿತು. ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಎಲ್ಲ ಕಡೆಯೂ ಆಯಾ ಸಮುದಾಯಗಳ ನಾಯಕರ ಒಂದು ಪುತ್ಥಳಿಗಳು ಇರುವಂತೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿಯನ್ನು 15/3/2023ರಂದು ಅನಾವರಣ ಮಾಡಿದ್ವಿ. ಆ ಒಂದು ಖರ್ಚನ್ನು ಸಹ ನಾವು ದೇಣಿಗೆಗಳ ಮುಖಾಂತರ ಕೇಶವರೆಡ್ಡಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳ ಸಹಕಾರದೊಂದಿಗೆ ಈ ಪುತ್ಥಳಿಯನ್ನು ಅನಾವರಣ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಲಗುರುಗಳಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದರು. ಇದು 3ನೇ ವರ್ಷದ ಒಂದು ಆ ಸ್ಥಾಪನೆ ಆದ ನಂತರ ಇದು 3ನೇ ವರ್ಷ ಕೆಂಪೇಗೌಡ ಜಯಂತಿಯನ್ನು ಈಗ ಆಚರಿಸ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.